ನಾವು ಮಾಡುವಂತಹ ಸ್ನಾನದಲ್ಲಿ ಒಂದು ವಿಶೇಷವಿದೆ. ಅದನ್ನ ತಲೆಯ ಮೇಲಿಟ್ಟುಕೊಂಡು ಸ್ನಾನ ಮಾಡುವಂತಹದ್ದು. ರಥಸಪ್ತಮಿಯ ದಿವಸ ಇದೆಯಲ್ಲ, ಇದೇನೇ ಬಹಳ ಪ್ರಶಸ್ತ ಅಂತ. ಹೇಗೆ ಅಂತ ಹೇಳಿದ್ರೆ, ಅರ್ಕಮಂಡಲ ಮಧ್ಯಸ್ಥಂ ಕೋಟಿ ಸೂರ್ಯ ಸಮಪ್ರಭಂ ಬ್ರಹ್ಮಾದಿಸೇವ್ಯ ಪಾದಾಬ್ಜಂ ನೌಮಿ ಬ್ರಹ್ಮರಮಾಸಖಂ. ವೀಕ್ಷಕರಿಗೆ ನಮಸ್ಕಾರ. ರಥಸಪ್ತಮಿಯನ್ನ ಕುರಿತು ಕೆಲವು ವಿಚಾರಗಳನ್ನ ನಾವು ಇವತ್ತು ತಿಳ್ಕೊಳ್ಳೋಣ. ನಾವು ಕನ್ನಡದಲ್ಲಿ ಒಂದು ಪ್ರಸಿದ್ಧವಾದ ಪದ್ಯವನ್ನ ಕೇಳಿರ್ತೀವಿ, ರವಿ ಆಕಾಶಕ್ಕೆ ಭೂಷಣಂ ಅಂತನ್ಬಿಟ್ಟು. ಹಾಗೇನೆ ಇನ್ನೂ ಒಂದು ಕನ್ನಡ ಪದ್ಯ ಬಹಳ ಪ್ರಸಿದ್ಧವಾದದ್ದು. ಸಾಮಾನ್ಯವಾಗಿ ಒಂದು ಪದ್ಯ ಪ್ರಸಿದ್ಧಿ ಆಗುವುದು ಅಂತಂದ್ರೆ ಅದರಲ್ಲಿ ಅದು ಸಿನಿಮಾದಲ್ಲಿ ಏನಾದ್ರು ಬಂದ್ಬಿಟ್ರಂತೂ ಬಹಳ ಬೇಗ ಪ್ರಸಿದ್ಧಿ ಆಗ್ಬಿಡುತ್ತೆ. ಹಾಗಿರುವಂತಹದ್ದು ತುಂಬಾ ಹಿಂದೆ ಬಂದಂತಹ ಸ್ಕೂಲ್ ಮಾಸ್ಟರ್ ಅನ್ನುವಂತಹ ಸಿನಿಮಾದಲ್ಲಿ ಶಾಲಾ ಪ್ರಾರ್ಥನೆಯಾಗಿ ಬಂದಂತಹದ್ದು ಒಂದು ಪ್ರಸಿದ್ಧವಾದ ಪದ್ಯ ಅಂತ ಹೇಳಿದ್ರೆ, ಸ್ವಾಮಿ ದೇವನೇ ಲೋಕಪಾಲನೆ ತೇ ನಮೋಸ್ತು ನಮೋಸ್ತು ತೇ ಅಂತ ಹೇಳಿರುವಂತಹದ್ದು. ಅದನ್ನ ಬರೆದಂಥವರು ಸೋಸಲೆ ಅಯ್ಯಾಶಾಸ್ತ್ರಿಗಳು ಅನ್ನುವಂಥವ್ರು. ಅದು ಸೂರ್ಯದೇವನನ್ನ ಕುರಿತು ಇರುವಂತಹ ಒಂದು ಪ್ರಾರ್ಥನೆ. ಅದರಲ್ಲಿ ಒಂದು ವಿಶೇಷ, ಪ್ರಾಯಶಃ ತುಂಬಾ ಜನ ಅದನ್ನ ಗಮನಿಸಿರಲ್ಲ. ಅದರಲ್ಲಿ 7 ಚರಣಗಳಿದೆ. ಈ ರಥಸಪ್ತಮಿಯ ದಿವಸ ನಾವು ಮಾಡುವಂತಹ ಈ ಸೂರ್ಯ ಪೂಜೆ ಅನ್ನೋದೇನಿದೆಯೋ ಅದಕ್ಕೂ ಈ 7 ಅನ್ನೋ ಸಂಖ್ಯೆಗೂ ಒಂದು ವಿಶಿಷ್ಟವಾದ ಸಂಬಂಧ ಇದೆ. ಮೊದಲೇನೆ ಸಪ್ತಮಿ ಅಂತಂದ್ರೇನೆ 7ನೆಯ ತಿಥಿ ಅದು. ಮತ್ತು ಅವತ್ತು ನಾವು ಮಾಡುವಂತಹ ಸ್ನಾನದಲ್ಲಿ ಒಂದು ವಿಶೇಷವಿದೆ. 7 ಅರ್ಕಪತ್ರಗಳನ್ನ, ಅರ್ಕಪತ್ರ ಅಂತಂದ್ರೆ ಎಕ್ಕದ ಎಲೆ, ಅದನ್ನ ತಲೆಯ ಮೇಲಿಟ್ಕೊಂಡು ಸ್ನಾನ ಮಾಡುವಂತಹದ್ದು. ಅದರ ಜೊತೆಗೆ 7 ಬದರಿ ಪತ್ರ, ಬದರಿ ಅಂತಂದ್ರೆ ಎಲಚಿ ಹಣ್ಣು ಅಂತ ನಮಗೆ ಗೊತ್ತಿರತ್ತಲ್ಲ, ಅದರ ಎಲೆಗಳನ್ನ ಅದನ್ನ ಇಟ್ಕೊಂಡು, ಅದನ್ನು ಅಷ್ಟೇ 7 ತಲೆಯ ಮೇಲೆ ಅದನ್ನ ಇಟ್ಕೊಂಡು ಸ್ನಾನ ಮಾಡುವಂತಹದ್ದು ಅನ್ನೋದು ಒಂದು ವಿಶೇಷ. ಆ ರಥಸಪ್ತಮಿ ದಿವಸ ಮಾಡುವಂತಹ ಸ್ನಾನ ಇದೆಯಲ್ಲ, ಅದು ಬಹಳ ಪ್ರಶಸ್ತವಾದದ್ದು ಅನ್ನುವಂತಹದ್ದು ನಮ್ಮ ಶಾಸ್ತ್ರಗಳಲ್ಲಿ ಗೊತ್ತಾಗುವಂತಹ ಮಾತು. ಅದಕ್ಕೋಸ್ಕರನೇ ಏನ್ ಹೇಳ್ತಾರೆ ಅಂತಂದ್ರೆ, ಈ ರಥಸಪ್ತಮಿಯ ದಿವಸ ಇದೆಯಲ್ಲ, ಇದೇನೇ ಬಹಳ ಪ್ರಶಸ್ತ ಅಂತ. ಹೇಗೆ ಅಂತ ಹೇಳಿದ್ರೆ, ಸೂರ್ಯ ಗ್ರಹಣ ಎಷ್ಟು ಪ್ರಶಸ್ತವೋ ಅಷ್ಟು ಪ್ರಶಸ್ತ ಇದು ಅನ್ನುವಂತಹ ಮಾತಿದೆ. ಸೂರ್ಯಗ್ರಹಣ ತುಲ್ಯಾತು ಶುಕ್ಲ ಮಾಘಸ್ಯ ಸಪ್ತಮಿ ಅಂತ. ಮಾಘ ಮಾಸದಲ್ಲಿ ಬಂದಿರುವಂತಹ ಸಪ್ತಮಿ ಇದು, ಮತ್ತು ಶುಕ್ಲ ಪಕ್ಷದಲ್ಲಿ ಬಂದಿರುವಂತಹದ್ದು. ಮತ್ತು ಈ ದಿವಸ ಬೆಳಗಾಗೆದ್ದು ಸ್ನಾನವನ್ನು ಮಾಡುವಂತಹದನ್ನ ಕೂಡ ಶಾಸ್ತ್ರಗಳಲ್ಲಿ ಕೊಂಡಾಡಿದೆ. ಅರುಣೋದಯ ವೇಲಾಯಾಂ ತಸ್ಯಾಂ ಸ್ನಾನಂ ಮಹಾಫಲಂ ಅಂತ ಹೇಳಿ ಅದಕ್ಕೆ ಮಹಾಫಲ ಉಂಟು ಅಂತ ಹೇಳುವಂತಹ ಮಾತುಗಳು ಇದೆ. ಮತ್ತು ಅವತ್ತು ಮಾಡುವಂತಹ ಸ್ನಾನ ಏನುಂಟೋ ಅದನ್ನ ಒಳ್ಳೆಯ ನದಿಯಲ್ಲಿ ಮಾಡುವಂತಹದ್ದು, ಅದು ಪ್ರಶಸ್ತ ಅನ್ನುವಂತಹ ಮಾತಿದೆ. ಒಳ್ಳೆಯ ನದಿ ಏನು, ಒಳ್ಳೆಯ ಸರೋವರದಲ್ಲಿ ಮಾಡಿದ್ರು ಕೂಡ ಫಲ ಇದೆ. ಅದಕ್ಕೆ ಪುಷ್ಕರಾದಿ ಸರೋವರಗಳು ಅಂತ ಹೇಳ್ತಾರೆ. ಹಾಗೇನೆ ನದಿ ಅಂತಂದ್ರೆ ನದಿಗಳಲ್ಲೆಲ್ಲ ಶ್ರೇಷ್ಠವಾದಂತಹದ್ದು ಗಂಗಾ ನದಿ. ಅದರಿಂದ ಗಂಗಾ ನದಿ ಮುಂತಾದ ನದಿಗಳಲ್ಲಿ, ಮಹಾನದಿಗಳಲ್ಲಿ ಮಾಡುವಂತಹ ಸ್ನಾನ ಬಹಳ ಶ್ರೇಷ್ಠವಾದಂತಹದ್ದು. ಮತ್ತು ಸಮುದ್ರ ಸ್ನಾನವನ್ನು ಮಾಡಿದ್ರಂತೂ ಮತ್ತೂ ಶ್ರೇಷ್ಠವೇ. ಹೀಗೆ ಆ ದಿವಸ ಸ್ನಾನ ಮಾಡುವಂತಹ ಬಗೆಯಲ್ಲಿಯೇ ಒಂದು ವಿಶೇಷವಿದೆ ಅನ್ನೋದನ್ನು ನಾವು ಗಮನಿಸಿಕೊಂಡಿದ್ದೀವಿ. ಅವತ್ತಿನ ದಿವಸ ನಾವು ಸೂರ್ಯನ ಪೂಜೆಯನ್ನು ಮಾಡ್ತೀವಲ್ಲ, ಅದು ಏನು ವಿಶೇಷ ಸೂರ್ಯನದು ಅಂತಂದ್ರೆ, ನಾವು ಸಾಧಾರಣ ಜ್ಞಾನದಿಂದ, ಕಾಮನ್ ಸೆನ್ಸ್ ಇಂದ ಯೋಚನೆ ಮಾಡಿದ್ರೂ ಕೂಡ ನಮಗೆ ಅದು ಗೊತ್ತಾಗುವಂತಹದ್ದು ಇದ್ದೇ ಇದೆ. ಸೂರ್ಯ ಬಹಳ ವಿಶಿಷ್ಟವಾದಂತಹ ವಸ್ತು. ಅವನನ್ನ ಎಲ್ಲ ಜೀವಕ್ಕೂ ಆತನೇ ಮೂಲ ಸ್ರೋತಸ್ತು, ಮತ್ತು ಎಲ್ಲ ಊರ್ಜೆಗೂ, ಎನರ್ಜಿಗೂ ಅವನೇನೆ ಮೂಲ ಸ್ರೋತಸ್ಸು ಅನ್ನುವಂತಹ ಲೆಕ್ಕಾಚಾರ ಇದೆ. ಪೂಜ್ಯರಾದ ಶ್ರೀ ಶ್ರೀರಂಗಪ್ರಿಯ ಸ್ವಾಮಿಗಳು ಒಂದು ಮಾತನ್ನ ತುಂಬಾ ಚೆನ್ನಾಗಿ ಹೇಳಿದರು. ನೋ ಸನ್ ನೋ ಲೈಫ್,
ಅಂತಂದ್ಬಿಟ್ಟು. ನಮಗೆಲ್ಲ ಗೊತ್ತಿರುವಂತೆ ಈ ಸೋಲಾರ್ ಸಿಸ್ಟಮ್ನಲ್ಲೇನೆ ನಾವು ಲೈಫ್ನ ಕಾಣುವಂತಹದ್ದು. ಇನ್ನು ಬೇರೆ ಕಡೆ ಎಲ್ಲಾದ್ರೂ ಲೈಫ್ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ವಿಜ್ಞಾನಿಗಳು ಯಾವ ತೀರ್ಮಾನಕ್ಕೂ ಬರೋದಿಕ್ಕೆ ಆಗಿಲ್ಲ. ಮತ್ತು ಸೂರ್ಯನಿಂದಲೇ ನಮಗೆ ಎಷ್ಟು ಎನರ್ಜಿ ಬರುತ್ತೆ, ಆ ಸೋಲಾರ್ ಎನರ್ಜಿ ಸೂರ್ಯನಿಂದ ಬರುವಂತಹದ್ದು. ಮತ್ತು ಫೋಟೋಸಿಂಥೆಸಿಸ್, ಇದು ಗಿಡಗಳೆಲ್ಲ ಬೆಳ್ಕೊಳ್ಳೋದ್ರಲ್ಲಿ ಅದರಲ್ಲೆಲ್ಲ ನಾವು ಕಾಣುವಂತಹ ಇದ್ದೇ ಇರುತ್ತೆ. ಹೀಗೆ ಸಮಸ್ತ ಜೀವಿಗಳಿಗೂ ಕೂಡ ಒಂದು ರೀತಿಯಲ್ಲಿ ಸೂರ್ಯನ ಮೇಲೆ ಅವಲಂಬನ ಅನ್ನುವಂಥದ್ದು ಇದ್ದೇ ಇರುತ್ತೆ. ಸೂರ್ಯನನ್ನ ಗ್ರಹಗಳಲ್ಲಿ ಫಸ್ಟ್ ರ್ಯಾಂಕ್ ಅಂತ ಹೇಳುವಂತಹ ಮಾತಿದೆ, ಗ್ರಹಾಣಾಂ ಆದಿರಾದಿತ್ಯ ಅಂತಂದ್ಬಿಟ್ಟು. ಆದರೆ ಇವತ್ತು ನಾವು ವಿಜ್ಞಾನವನ್ನ ಸಾಕಷ್ಟು ಓದಿರುವಂಥವ್ರು ಸೂರ್ಯನನ್ನ ಏನದು ನಾವು ಗ್ರಹ ಅಂತ ಕರೆಯಕ್ಕಾಗತ್ತಾ? ದಿ ಸನ್ ಈಸ್ ನಾಟ್ ಎ ಪ್ಲಾನೆಟ್, ದಿ ಸನ್ ಈಸ್ ಎ ಸ್ಟಾರ್ ಅಂತ ಎಲ್ಲ ವಿಜ್ಞಾನಿಗಳು ಹೇಳ್ತಾರಲ್ಲ. ಸೊ ಹಾಗೆ ಸೂರ್ಯ ಒಂದು ಪ್ಲಾನೆಟ್ಟೇ ಅಲ್ಲ, ಅದನ್ನ ಗ್ರಹ ಅಂತ ಇವರು ಅನ್ಕೊಂಡಿರೋದು ತಪ್ಪಲ್ವಾ ಅಂತ ನಮಗನ್ಸುತ್ತೆ. ಆದರೆ ವಾಸ್ತವವಾಗಿ ಇದು ಪ್ರಾಬ್ಲಮ್ ಆಫ್ ಮಿಸ್ಟ್ರಾನ್ಸ್ಲೇಷನ್ ಅಂತ ಹೇಳ್ತಾರಲ್ಲ, ಆ ತರಹದು ಅನುವಾದ ಮಾಡುವುದರಲ್ಲಿ ಬಂದಿರುವ ದೋಷದಿಂದ ನಾವು ಭ್ರಮೆ ಪಟ್ಕೊಳ್ತಾ ಇರುವಂತಹದ್ದು. ಗ್ರಹ ಅನ್ನೋದಕ್ಕೆ ಪ್ಲಾನೆಟ್ ಅಂತ ಅನುವಾದ ಮಾಡಬೇಕು ಅಂತ ಎಲ್ಲಿದೆ? ಬೇಕಾದಷ್ಟು ಗ್ರಹಗಳು ಪ್ಲಾನೆಟ್ಗಳು ಹೌದು ಅನ್ನೋ ಕಾರಣಕ್ಕೆ ನಾವು ಒಂದಿಕ್ಕೊಂದಿಕ್ಕಿ ಜಂಟಿ ಹಾಕೊಂಡಿದೀವಿ. ಹಾಗಲ್ಲ, ಎರಡರ ಲಕ್ಷಣವೂ ಬೇರೆ. ಆದ್ದರಿಂದ ಆ ರೀತಿಯಾಗಿ ನಾವು ಭ್ರಮೆ ಪಡಬೇಕಾದದ್ದಿಲ್ಲ. ಸೂರ್ಯನ ಬಗ್ಗೆ ನಾವು ವಿಜ್ಞಾನಿಯೊಬ್ಬನ ಮಾತನ್ನ ಸ್ಮರಿಸಿಕೊಳ್ಳಬಹುದು ಈ ಸಂದರ್ಭದಲ್ಲಿ. ಅವನ ಹೆಸರು ರಾಬರ್ಟ್ ಆಪನ್ಹೈಮರ್ ಅಂತಂದ್ಬಿಟ್ಟು. ಮೊದಲನೆಯ ಹೈಡ್ರೋಜನ್ ಬಾಂಬ್ ಎಕ್ಸ್ಪ್ಲೋಷನ್ ಆಯ್ತಲ್ಲ ಲಾಸ್ ಎಲಮೋಸ್ ಅನ್ನುವಂತಹ ಜಾಗದಲ್ಲಿ, ಅಲ್ಲಿ ಭಗವದ್ಗೀತೆಯ ಒಂದು ಶ್ಲೋಕವನ್ನ ಈ ವಿಜ್ಞಾನಿ ಜ್ಞಾಪಿಸ್ಕೊಳ್ತಾನೆ. ಆ ವಿಷಯಗಳನ್ನ ರಾಬರ್ಟ್ ಯುಂಗ್ ಅನ್ನುವಂಥವನು ಬ್ರೈಟರ್ ದ್ಯಾನ್ ಎ 1000 ಸನ್ಸ್ ಅನ್ನೋ ಒಂದು ಪುಸ್ತಕದಲ್ಲಿ ದೊಡ್ಡ ಕಥಾನಕವಾಗಿ ಅದನ್ನು ನಿರೂಪಿಸಿದ್ದಾನೆ. ಆ ಪುಸ್ತಕಕ್ಕೆ ಆ ಹೆಸರು ಬಂದಿರೋದಕ್ಕೂ ಕೂಡ ಭಗವದ್ಗೀತೆಯೇ ಕಾರಣ. ಭಗವದ್ಗೀತೆಯಲ್ಲಿ ಬಂದಿರುವಂತಹ ಮಾತು ಏನು ಅಂತ ಹೇಳಿದ್ರೆ, ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ ಯುಗಪದುತ್ಥಿತ ಯದಿ ಭಾಹ ಸದೃಶಿ ಸಾ ಸ್ಯಾತ್ ಭಾಸಸ್ತಸ್ಯ ಮಹಾತ್ಮನಃ ಅಂತ. 1,000 ಸೂರ್ಯರು ಒಟ್ಟಿಗೆ ಹುಟ್ಟುಬಿಟ್ಟ ಪಕ್ಷದಲ್ಲಿ, ಆಕಾಶದಲ್ಲಿ ಕಾಣಿಸಿಕೊಂಡ ಪಕ್ಷದಲ್ಲಿ ಎಂತಹ ಜಾಜ್ವಲ್ಯಮಾನವಾದ ಬೆಳಕು ಇರಬಹುದೋ ಅಂತಹ ಬೆಳಕು ಅಂತ ಈ ಮಾತನ್ನ ಅರ್ಜುನ ವಿಶ್ವರೂಪ ದರ್ಶನ ಸಂದರ್ಭದಲ್ಲಿ ಕೃಷ್ಣನನ್ನ ಕುರಿತಾಗಿ ಹೇಳುವಂತಹದ್ದು. ಹಾಗೆಯೇ ಈ ರಾಬರ್ಟ್ ಓಪನ್ಹೈಮರ್ ಅವನು ಸಂಸ್ಕೃತವನ್ನು ಚೆನ್ನಾಗಿ ಬಲ್ಲವನಾಗಿದ್ದ, ಮೂಲವನ್ನ ಓದಿ ಅರ್ಥ ಮಾಡಿಕೊಳ್ಳಬಲ್ಲವನಾಗಿದ್ದ ಮತ್ತು ತನ್ನ ಭಗವದ್ಗೀತೆಯ ಕಾಪಿಯನ್ನ ಎಷ್ಟೋ ಜನಕ್ಕೆ ಅವನು ಉಪಾಯನವಾಗಿ ಗಿಫ್ಟ್ ಆಗಿ ಕೂಡ ಕೊಟ್ಟಿದ್ದಂತಹದ್ದು ಉಂಟು ಅಂತ ಹೇಳ್ತಾರೆ. ಅಂಥವನು ಈ ಶ್ಲೋಕವನ್ನ ಆ ಬಾಂಬ್ ಎಕ್ಸ್ಪ್ಲೋಷನ್ ಆದ ಸಂದರ್ಭದಲ್ಲಿ ಅದನ್ನ ಹೇಳಿದ್ದ ಅಂತಂದ್ಬಿಟ್ಟು ಅದಕ್ಕೆಲ್ಲ ರೆಕಾರ್ಡ್ ಇದೆ. ನಮಗೆ ಬರುವಂತಹ ಪ್ರಶ್ನೆ ಏನು, ಇವತ್ತಿನ ಕಾಲದಲ್ಲಿ ನಾವು ಸೂರ್ಯ ಪೂಜೆಯನ್ನು ಮಾಡಬೇಕಾ? ಹಿಂದೂಗಳು ಏನೋ ನೇಚರ್ ವರ್ಷಿಪ್ ಅಂತ ಪ್ರಕೃತಿ ಪೂಜೆಯನ್ನ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೀಗೆ ಸೂರ್ಯನ ಪೂಜೆ ಮಾಡೋದು, ಇನ್ಯಾವುದನ್ನೋ ಪೂಜೆ ಮಾಡೋದು, ಇದೆಲ್ಲ ಈ ರೀತಿ ಮಾಡ್ತಾರಲ್ಲ ಅಂತ ಅನ್ಕೊಳ್ಬಹುದು. ಇಲ್ಲಿ ಸೂರ್ಯನನ್ನ ಅಲ್ಲ ಪೂಜೆ ಮಾಡ್ತಾ ಇರುವಂತಹದ್ದು. ಅಷ್ಟೇ ಅಲ್ಲ, ಸೂರ್ಯನಿಗೆ ಅವನ ರಥದಲ್ಲಿ 7 ಕುದುರೆಗಳು ಇದೆ ಅಂತ ಒಂದು ಲೆಕ್ಕ ಇದೆ. ಮತ್ತು ಅದಲ್ದೇನೆ ಸೂರ್ಯ ಒಬ್ಬನೇ ಅಂತ ಇದ್ರೂ ಕೂಡ 12 ಜನ ಸೂರ್ಯರಿದ್ದಾರೆ ಅಂತ ಹೇಳುವಂತಹ ಒಂದು ಲೆಕ್ಕ ಇದೆ. ಹಾಗೇನೆ 7 ಅಥವಾ 8 ಸೂರ್ಯರು ಅಂತ ಹೇಳುವಂತಹದ್ದು ಲೆಕ್ಕ ಇದೆ. ಇದೇನಿದು? ಯಾವ ಲೆಕ್ಕ ಇದು? ಎಲ್ಲಿ ಅಲ್ಲಿ 12 ಜನ ಸೂರ್ಯರು ಇರೋದು ಒಬ್ಬನೇ ಸೂರ್ಯ ಅಂತ ಹೇಳಿದ್ರು ಅದಕ್ಕೊಂದು ಲಾಜಿಕ್ ಇದೆ, ಒಂದು ತರ್ಕ ಇದೆ. ಏನದು ಅಂತ ಹೇಳಿದ್ರೆ, 12 ಮಾಸಗಳಿಗೆ ಅನುಗುಣವಾಗಿ 12 ಜನ ಸೂರ್ಯರು ಅಂತಂದ್ಬಿಟ್ಟು ನಾವು ವಸು ರುದ್ರ ಆದಿತ್ಯ ಅಂತ ಲೆಕ್ಕ ಹೇಳ್ತೀವಿ. ಅಷ್ಟ ವಸುಗಳು, 11 ರುದ್ರರು, 12 ಆದಿತ್ಯರು ಅಂತಂದ್ಬಿಟ್ಟು. ಕೃಷ್ಣನು ಕೂಡ ಭಗವದ್ಗೀತೆಯಲ್ಲಿ ಆದಿತ್ಯಾನಾಮಹಂ ವಿಷ್ಣು ಅಂತ ಹೇಳ್ಬಿಟ್ಟು ವಿಷ್ಣು ಅನ್ನೋದು ಕೂಡ 12 ಆದಿತ್ಯರಲ್ಲಿ ಒಬ್ಬ ಅನ್ನುವಂತಹ ಮಾತು ಬರುತ್ತೆ. ಹೀಗೆ 12 ಮಾಸಗಳಿಗೆ ಅನುಗುಣವಾಗಿ 12 ಆದಿತ್ಯರು, 12 ಅಂದ್ರೆ 12 ಅಂತ ಒಂದು ಲೆಕ್ಕ ಬರುತ್ತೆ. ಅದಲ್ಲದೇನೆ ಸೂರ್ಯನಿಗೆ 7 ಕುದುರೆ ಅಂತ ಹೇಳ್ತಾರಲ್ಲ,
ತಕ್ಷಣ ನಮಗೆಲ್ಲ ಅನ್ಸೋದು ಏನು ಅಂತಂದ್ರೆ, ಹಾ ಗೊತ್ತಾಯ್ತು, ಯುದ್ಧ ಗ್ಯಾರ್ ಅಂತ ಹೇಳ್ತಾರಲ್ಲ, 7 ಬಣ್ಣಗಳು, ಆ 7 ಬಣ್ಣಗಳನ್ನೇ ಸೂರ್ಯನ 7 ಕುದುರೆಗಳು ಅಂತ ಹೇಳಿರೋದು ಅಂತ. ಅದಲ್ಲ, ಇದು ಭೌತಿಕವಾದ ವಿಷಯವೇ ಅಲ್ಲ. ಆ 7 ಅನ್ನೋದಲ್ಲಿ ಯಾತಕ್ಕೆ ಬಂತು ಅನ್ನೋದಕ್ಕೆ ನಮ್ಮ ಉಪನಿಷತ್ತುಗಳಲ್ಲಿ, ಆರಣ್ಯಕಗಳಲ್ಲಿ ಸ್ಪಷ್ಟವಾದ ವಿವರಣೆಯೇ ಇದೆ. ಏನು ಅಂತ ಹೇಳಿದ್ರೆ, ಸಪ್ತೇಮೇ ಶೀರ್ಷಣ್ಯಾಹ ಪ್ರಾಣಾಹ ಅಂತ, ಶಿರಸ್ಸಿನಲ್ಲಿರುವಂತಹ 7 ಪ್ರಾಣಗಳಿಗೇನೆ 7 ಸೂರ್ಯರು ಅಂತ ಹೇಳಿರುವಂತಹದ್ದು ಅಂತ. ಏನು ಶಿರಸ್ಸಿನಲ್ಲಿ 7 ಪ್ರಾಣ ಅಂದ್ರೆ 5 ಅಲ್ವಾ, ಪಂಚಪ್ರಾಣ ಅಂತೆಲ್ಲ ಹೇಳ್ತೀವಲ್ಲ ನಾವು. ಸಪ್ತ ಪ್ರಾಣಗಳು ಉಂಟಾ ಅಂದ್ರೆ ಉಂಟು. ಯಾವುದು ಅಂತ ಹೇಳಿದ್ರೆ, ನಮ್ಮ ಇಂದ್ರಿಯ ಶಕ್ತಿಗಳು ಏನಿದೆಯೋ ಇದೆಲ್ಲಾನು ಕೂಡ ಜ್ಞಾನ ಕೇಂದ್ರಗಳು, ಅಂದ್ರೆ ಜ್ಞಾನ ದ್ವಾರಗಳು. ಯಾವುದು ಅಂದ್ರೆ 2 ಕಣ್ಣು ಮತ್ತು 2 ಕಿವಿ, 4 ಆಯ್ತು. ಮೂಗಿನ 2 ಹೊಳ್ಳೆ, 6 ಆಯ್ತು. ಮತ್ತು ನಮ್ಮ ಮುಖ, ಬಾಯಿ, ಹಾಸ್ಯ, ಇದೊಂದು. ಈ 7 ಸೇರಿ ಈ 7ಕ್ಕೇನೆ ಪ್ರಾಣಗಳು ಅಂತ ಹೇಳುವಂತಹದ್ದುಂಟು. ಇವುಗಳನ್ನೇ ಸೂರ್ಯ ಅಂತ ಹೇಳುವಂತಹದ್ದುಂಟು. ಯಾವುದು ನಮಗೆ ಜ್ಞಾನವನ್ನ ಕೊಡುತ್ತೋ ಅಂತಹದನ್ನೇ ಸೂರ್ಯ ಅಂತ ಕರೆಯುವಂತಹದ್ದು. ಯಾವುದು ಬೆಳಕನ್ನ ಕೊಡುತ್ತೋ ಅದನ್ನೇ ಸೂರ್ಯ ಅಂತ ಕರೆಯುವಂತಹದ್ದು. ಬೆಳಕನ್ನೇ ಜ್ಞಾನ ಅಂತ ಹೇಳಿರುವಂತಹದ್ದು. ಈ ಕಾರಣದಿಂದಾಗಿ ಸೂರ್ಯರನ್ನ 7 ಅಥವಾ 8 ಅಂತ ಹೇಳುವಂತಹದ್ದು ಉಂಟು. ಈ ರಹಸ್ಯವನ್ನ ಸ್ಪಷ್ಟವಾಗಿ ಬಿಡಿಸಿ ತೋರಿಸಿಕೊಟ್ಟಂತಹವರು ಶ್ರೀರಂಗ ಮಹಾಗುರುಗಳು. ಮತ್ತು ನಾವು ಪೂಜೆ ಮಾಡುವಂತಹದ್ದು ಇಲ್ಲಿ ಭೌತಿಕವಾಗಿ ಕಾಣುವಂತಹ ಸೂರ್ಯನನ್ನಲ್ಲ. ಈ ಸೂರ್ಯನನ್ನ ನಾವು ಬರ್ನಿಂಗ್ ಮಾಸ್ ಆಫ್ ಹೀಲಿಯಂ ಅಂತ ಅನ್ಕೊಳ್ಳುವಂತಹದ್ದು. ಅದರಲ್ಲಿ ಇದು ಇಷ್ಟು ಜಾಸ್ತಿ ಹೀಲಿಯಂ ಇದೆ, ಇಷ್ಟು ಜಾಸ್ತಿ ಹೈಡ್ರೋಜನ್ ಇದೆ ಅಂತ ಹೇಳುವಂತಹ ಲೆಕ್ಕಗಳೆಲ್ಲ ಹೇಳ್ತೀವಲ್ಲ, ಆ ಬರ್ನಿಂಗ್ ಮಾಸ್ ಆಫ್ ಹೀಲಿಯಂ, ಇನರ್ಟ್ ಮ್ಯಾಟರ್, ಇದನ್ನ ಕುರಿತಲ್ಲ ಸೂರ್ಯ ಅಂತ ಹೇಳ್ತಾ ಇರುವಂತಹದ್ದು. ಸಂಸ್ಕೃತದಲ್ಲಿ ಒಂದು ಸ್ತೋತ್ರದಲ್ಲಿ ಪ್ರಕಾಶಮಾನೇ ಪರಮಾತ್ಮ ಭಾನೌ ಅಂತ ಹೇಳಿ ಪರಮಾತ್ಮನನ್ನೇ ಸೂರ್ಯನನ್ನಾಗಿ ಕಂಡಿರುವಂತಹ ಒಂದು ಲೆಕ್ಕವಿದೆ. ಹಾಗೇನೆ ಸೂರ್ಯನನ್ನು ಕುರಿತು ಮಾಡುವಂತಹ ಸ್ತೋತ್ರದಲ್ಲಿ, ಉದಾಹರಣೆಗೆ ನಾವು ಮಾಡುವಂತಹ ನಿತ್ಯ ಮಾಡುವಂತಹ ಸಂಧ್ಯಾ ವಂದನೆಯಲ್ಲಿ ಕೂಡ ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಜಾಸನ ಸನ್ನಿವಿಷ್ಟ ಅಂತ ಹೇಳುವಂತಹ ಮಾತು ಬರುತ್ತೆ. ಆದ್ರಿಂದ ಅಲ್ಲಿ ಪೂಜೆ ಸಲ್ಲುವುದು ಈ ಆರ್ಬ್ ಆಫ್ ದಿ ಸನ್ಗೆ ಅಲ್ಲ, ಸೂರ್ಯ ಮಂಡಲಕ್ಕಲ್ಲ, ಮಂಡಲಾಂತರ್ವರ್ತಿಯಾಗಿರುವಂತಹ ದೇವತಾ ತತ್ವಕ್ಕೆ, ಮೂಲ ಮೂರ್ತಿಗೆ, ಜಗತ್ ಸೃಷ್ಟಿಗೆ ಕಾರಣವಾದಂತಹ ಶಕ್ತಿಗೆ ಅಲ್ಲಿ ಆ ನಮಸ್ಕಾರ ಸಲ್ಲುವಂತಹದ್ದು. ಆದ್ದರಿಂದಲೇ ಉಪನಿಷತ್ತುಗಳು ಹೇಳುವಂತಹದ್ದು ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ಅಂತ ಹೇಳಿ ಆ ಜ್ಞಾನ ಸೂರ್ಯನ ಮುಂದೆ, ಆ ಭಗವಂತನೆಂಬ ಸೂರ್ಯನ ಮುಂದೆ ಈ ಸೂರ್ಯ ಏನು ಮಹಾ ಅಂತ ಹೇಳುವಂತಹ ಮಾತು ಕೂಡ ಉಪನಿಷತ್ತುಗಳಲ್ಲಿ ಬರುವಂತಹದ್ದು. ಹೀಗಾಗಿ ಇಲ್ಲಿ ನಾವು ನಮಸ್ಕರಿಸುತ್ತಿರುವುದು, ಪೂಜಿಸುತ್ತಿರುವುದು ಭೌತಿಕ ಸೂರ್ಯನನ್ನಲ್ಲ, ಆತ್ಮ ಸೂರ್ಯನನ್ನ, ಪರಮಾತ್ಮ ಸೂರ್ಯನನ್ನ ಅನ್ನೋದನ್ನ ಜ್ಞಾಪಕ ಇಟ್ಕೊಂಡ್ರೆ ಈ ರಥಸಪ್ತಮಿಯ ಆಚರಣೆ ನಮಗೆ ಪೂರ್ಣ ಫಲವನ್ನ ಕೊಡುವುದು ಅಲ್ಲವೇ? ನಮಸ್ಕಾರ. ಪಂಚಲೋಹದ ಪ್ರಣವನಾದ ಘಂಟೆಗಳು ಹೃದಯಾಂತರಾಳದಲ್ಲಿ ಅನುರಣಿಸುವ ಚಿರಂತನ ಮಂಗಳ ನಾದವೇ ಪ್ರಣವ. ಸಾಧಕನ ಶ್ರೇಷ್ಠ ಸಾಧನ ಪ್ರಣವನಾದ ಘಂಟೆಗಳು. ಇಂದೇ ಕರೆ ಮಾಡಿ 8050124365.